ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಬೆಳಗ್ಗೆ ಬೆಳಗ್ಗೆ ನಿಂಗೊಂದು ಸ್ವೀಟ್ ನ್ಯೂಸ್ ಹೇಳ್ತೀನಿ ಕೇಳು. ನಿಂದು ರಾಜೇಶನ್ ಎಂಗೇಜ್ಮೆಂಟ್ ಬರೋ ಶುಕ್ರವಾರಕ್ಕೆ ಫಿಕ್ಸ್ ಆಗಿದೆ. ನಿಂದು ರಾಜೇಶನ್ ಜಾತಕ ತುಂಬ ಚೆನ್ನಾಗಿ ಹೋಲಿಕೆ ಆಗುತ್ತಂತ. ನೀವು ಮದುವೆ ಆದಮೇಲೆ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳಿದ್ದಾರೆ ರೋಹಿತ್. ಈ ಸಾರಿ ನನ್ನ ಹೆಸರು ಉಳಿಸ್ಬಿಟ್ಟೆ ಮಗಳೇ. ರುಕ್ಕು ಅಂದ್ಲು, ಪ್ರೀತಿನ ಯಾಕಿನ್ನು ಮನೆಯಲ್ಲೇ ಕೊಳೆಯೋಗಿ ಮಾಡ್ತೀರಾ, ಅವಳು ಹೊರಗಿನ ಪ್ರಪಂಚ ನೋಡಲಿ ಅಂತ. ನಿನ್ನ ಎಂಗೇಜ್ಮೆಂಟ್ ಒಂದು ಆಗೋಗ್ಬಿಟ್ರೆ ಜನರು ಬಾಯಿ ಮುಚ್ಬೋದು. ನೀನು ಆಮೇಲೆ ಆ ಮನೆ ಕೆಲಸ ಮಾಡೋದು ನಿಲ್ಲಿಸ್ಬಿಡು. ಸರಿ ಹೋಗಲ್ಲ ಈಗ. ಯಾಕೋ ಗೊತ್ತಿಲ್ಲ ಪ್ರೀತಿ, ಆ ಮನೆಯಲ್ಲಿ ನನ್ನ ನೋಡೋ ರೀತಿನೇ ಬದಲಾಗಿದೆ ಅನ್ನಿಸ್ತಿದೆ ನನಗೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಶಾಲು ಎಂಗೇಜ್ಮೆಂಟ್ ನನ್ನಿಂದ ಮುರಿತು ಅಂತನೋ, ಅಥವಾ ನೀನು ಶಾಲು ಗಾಡಿಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಯಿತು ಅಂತನೋ, ಏನು ಅಂತ ಗೊತ್ತಿಲ್ಲ ಮಗಳೇ. ಸರಿ, ನಂಗೆ ಆಫೀಸಿಗೆ ಲೇಟ್ ಆಗುತ್ತೆ. ನೀನು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡು, ಸರಿನಾ? ಶಾಲು, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಫ್ರೀ ಇದೆಯಾ ತಾನೆ? ಶಾಲು, ನಿನ್ಗಿನ್ನೂ ಮಾತಾಡಕ್ ಆಗ್ತಿಲ್ವಾ? ಹೀಗೆ ಆದ್ರೆ ನಿನ್ ಮಾತ್ ಮರ್ತೇ ಹೋಗ್ಬಿಡ್ತೀಯ. ಪ್ಲೀಸ್ ಇಂದು, ನಾನು ಶಾಲಿನಿ ಹತ್ರ ಮಾತಾಡ್ಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಾ ಪ್ರೀತಿ? ಓ, ಅಭಿ ಕೇಳಿಸ್ಬೇಕು ಅಂತನಾ? ಹೇ ಸಿಂಧು, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ತಾನೆ, ಯಾಕೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಸೀನ್ ಕ್ರಿಯೇಟ್ ಮಾಡ್ತಿರೋದು ನಾನಾ ಅಥವಾ ಈ ಪ್ರೀತಿನ? ಶಾಲಿನಿ ಇಲ್ಲೇ ಇದ್ದಾಳೆ ತಾನೆ? ಜೋರಾಗಿ ಮಾತಾಡಿ ಆ ವಿಷಯ ನಿನಗೂ ಕೇಳಿಸ್ಬೇಕು ಅನ್ನೋದು ಅವಳ ಸ್ಕೆಚ್ಚು. ಇನ್ನೂ ಮುಗ್ದಿಲ್ವಾ ನಿಮ್ಮ ಆಟ?
ಇದು ಹೀಗೆ ಮುಂದುವರೆದ್ರೆ ಜೈರಾಮ್ ಅಂಕಲ್ಗೆ ಹೇಳ್ತೀನಿ. ಏಯ್ ಸಿಂಧು, ಸುಮ್ಮನೆ ಇರಿಟೇಟ್ ಮಾಡಬೇಡ, ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಬೇಡ, ಓಕೆನಾ? ಮತ್ತೆ ಯಾಕೆ ಅವಳು ಆ ಥರ ಆಡದ್ಲು? ಪ್ಲೀಸ್ ಇಂದು, ಹೌದು, ನಾನು ಅಭಿಗೂ ಹೇಳೋಣ ಅಂತಾನೆ ಬಂದೆ, ಸರಿನಾ? ನೋಡ್ದ್ಯಾ, ಇದಕ್ಕೇನ್ ಹೇಳ್ತೀಯಾ? ಶಾಲು, ಅಪ್ಪ ಹೇಳಿದ್ರು ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಅಂತೆ. ಅದು ಬರೋ ಶುಕ್ರವಾರನೇ. ನಾನು ಆಫೀಸ್ಗೆ ಹೋಗಬೇಕು, ನಂಗೆ ಲೇಟ್ ಆಗ್ತಾ ಇದೆ, ಬಾಯ್. ಪ್ರೀತಿ, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಬಂದು ಎಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟೆ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದ್ಯಾ? ಸಖತ್ ಬಿಡು ನೀನು. ಇಷ್ಟು ಬೇಗ ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತಾ? ಸೂಪರ್ ಪ್ರೀತಿ. ಅಲ್ಲ ಪ್ರೀತಿ, ಇಷ್ಟು ದಿವಸ ನೀನ್ ಅಭಿ ಜೊತೆ ಇದ್ದೆ, ಈಗ ಇನ್ಯಾರನ್ನೋ ಮದ್ವೆ ಆಗ್ತಿದ್ಯಲ್ಲ, ಇದೆಲ್ಲ ನಿನ್ನಿಂದ ಹೇಗ್ ಸಾಧ್ಯ? ಸಿಂಧು, ಪ್ರೀತಿ, ಪ್ರೀತಿ. ಅರೆ ಶಾಲು, ನಿನಗ್ ಮಾತ್ ಬಂದೇ ಬಿಟ್ಟಿದೆ. ಶಾಲು, ಯಾರ್ಗ್ ಹೆಂಗೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಪ್ರೀತಿಗೆ ಎಂಗೇಜ್ಮೆಂಟ್ ಆಗ್ತಿರೋದು ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ನನ್ನ ದಾರಿ ಗಡ್ಡ ಆಗಿದ್ದ ಮುಳ್ಳು ತಾನ ಹಾಗೆ ಜಾರ್ ಹೋಗಿದೆ. ಇದಕ್ಕೆ ಅಲ್ವಾ ಲಕ್ ಅನ್ನೋದು. ಏಯ್ ಬಾಯಿ ಮುಚ್ಚೆ. ನಿನಗೆ ಹಾಲು ವಿಷ ಆಗೋ ಟೈಮು ಬರುತ್ತೆ, ಜಾಸ್ತಿ ಬೀಗ್ಬೇಡ. ಉಗೀತಿದ್ರು ಅದ್ರ ಗಮನ ಇಲ್ಲ ನಿನಗೆ. ಇಷ್ಟು ದಿನ ನನಗೆ ಮಾತಾಡಕ್ ಆಗ್ದಲೇ ಇದ್ದಿದ್ದೆ ಪ್ರಾಬ್ಲಮ್. ಇವಾಗ ಗಾಯ ಸರಿಯಾಗಿದೆ. ಸಿಂಧು, ಅದು ಏನು ಮಾಡ್ಕೊತೀಯ ಮಾಡ್ಕೊ, ಇವಾಗ ನಾನೆಲ್ಲ ಸರಿ ಮಾಡ್ತೀನಿ. ನೀನು ಅಂದ್ಕೊಂಡಾಗ ಆಗಲ್ಲ, ಅಭಿ ಪ್ರೀತಿ ಒಂದಾಗಲೇಬೇಕು. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ತಡಿಯೋಕ್ಕಾದ್ರೆ ತಡಿ. ವಾವ್, ಸೂಪರ್ ಶಾಲು. ಡೈಲಾಗ್ ಹೊಡೆಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡು. ಪ್ರೀತಿಗೆ ಎಂಗೇಜ್ಮೆಂಟ್, ಅದು ಇದೇ ಶುಕ್ರವಾರ. ನೀನೇನಾದರೂ ತಡೆದ್ರೆ ಅಚ್ಯುತ್ ಅಂಕಲ್ಗೆ ಶಾಕ್ ಆಗುತ್ತೆ. ಅದರಿಂದ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀನೇ ಕಾರಣ ಆಗ್ತೀಯ. ಶಾಲು, ಅದು ಏನು ಮಾಡ್ಕೋತೀಯೋ ಮಾಡ್ಕೋ, ಪ್ರೀತಿ ಎಂಗೇಜ್ಮೆಂಟ್ ನಿಲ್ಲಕ್ಕೆ ನಾನು ಬಿಡಲ್ಲ.
ಏಯ್ ಲೂಸ್, ನಿನಗೆ ಮಾತಾಡೋಕ್ಕಾಗಲ್ಲ. ಯಾಕೆ ಕಾಲ್ ಮಾಡಿದ್ಯಾ? ಸರಿಯಾದ ಟೈಮಲ್ಲೇ ನಂಗೆ ಮಾತಾಡೋ ಹಾಗಾಗಿದೆ ಕಣೋ. ಶಾಲಿನಿ, ಶಾಲಿನಿ ಹೇಗೆ? ಮೈ ಗಾಡ್, ನಿನ್ನ ವಾಯ್ಸ್ ಕೇಳಿದೆ ಲೈಫೇ ಬೋರ್ ಆಗ್ಬಿಟ್ಟಿತ್ತು ಕಣೆ ಲೂಸು. ಅದೆಲ್ಲ ಆಮೇಲೆ ಹೇಳು. ಇಷ್ಟು ದಿನ ನನಗೊಂದು ವಿಷಯ ಹೇಳೋಕ್ಕಾಗದೆ ಒದ್ದಾಡ್ತಿದ್ದೆ ಕಣೋ. ನಾನು ನಿನ್ನ ಹತ್ರ ಮಾತಾಡಲೇಬೇಕು ಅಭಿ. ಮಾತಾಡ್ತಾನೆ ಇದೆಯಲ್ಲ, ಹೇಳು. ಹೀಗಲ್ಲ, ನೀನು ಎಲ್ಲೇ ಇದ್ರು ಏನೇ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ಬಾ. ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಲೂಸು ಕಣೆ, ಮಿಸ್ ಯು ಸೋ ಮಚ್. ಗೊತ್ತಾ ಅಭಿ, ತಲೆ ಕೆಡಿಸ್ಕೋಬೇಡ. ಪ್ರೀತಿ ಎಂಗೇಜ್ಮೆಂಟ್ ವಿಚಾರದ ಬಗ್ಗೆ ಕೇಳ್ಪಟ್ಟೆ. ತಲೆ ಕೆಡ್ಸ್ಕೋಬಾರ ಅಂದರೆ ಏನು ಶಾಲಿನಿ? ಎಲ್ಲ ಫಿಕ್ಸ್ ಆಗಿದೆ. ನಾನು ಪ್ರೀತಿನ ಕಳ್ಕೊಂಡೆ ಕಣೆ. ನೀನು ಯಾಕೋ ಆ ಥರ ಅನ್ಕೊಂತೀಯಾ? ಇನ್ನೇನು ಅರ್ಥ ಹೇಳು? ಪ್ರೀತಿ ಈ ಎಂಗೇಜ್ಮೆಂಟ್ಗೆ ಒಪ್ಪಿದ್ದಾಳೆ ಅಂದರೆ ನನ್ನನ್ನು ಒಪ್ಪಿಲ್ಲ ಅಂತಲ್ವಾ? ಇದೇ ವಿಚಾರನ ಹೇಳಕ್ಕೆ ನಾನು ನಿನಗಿಲ್ಲಿ ಕರೆದಿದ್ದು. ಎಷ್ಟು ದಿನದಿಂದ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಗೊತ್ತಾ? ಆದ್ರೆ ಆಗ್ತಾನೆ ಇರಲಿಲ್ಲ. ಇವಾಗ ನಾನು ಹೇಳೇ ಬಿಡ್ತೀನಿ. ನೀನ್ ಪ್ರೀತಿನ ಎಷ್ಟು ಪ್ರೀತಿಸ್ತಿದೀಯೋ ಅವಳು ನಿನ್ನ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತಿದ್ದಾಳೆ ಕಣೋ. ಹೌದಾ? ಇವಾಗ ಬಾಯ್ ಬಿಡು. ಎಷ್ಟು ದಿನದಿಂದ ಇದನ್ನ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಇವತ್ತು ಟೈಮ್ ಸಿಕ್ತು. ಆದ್ರೆ ಪ್ರೀತಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಷ್ಟೆ. ಇರಲಿ ಬಿಡು ಶಾಲಿನಿ, ನೀನು ಈ ವಿಷಯ ನನಗೆ ಹೇಳಿದೆಲ್ಲ ಅಷ್ಟೇ ಸಾಕು. ನನಗಿನ್ನೇನು ಬೇಡ. ಯಾಕೋ ಈ ಥರ ಮಾತಾಡ್ತೀಯ ಅಭಿ? ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ನಿಮ್ಮಿಬ್ರಿಗೋಸ್ಕರ. ನೀನೇ ಹಿಂಗೆ ಅಂದ್ಬಿಟ್ರೆ? ಶಾಲಿನಿ, ಈಗ ಏನು ಮಾಡೋಕ್ಕಾಗಲ್ಲ, ತುಂಬ ಲೇಟ್ ಆಗೋಗಿದೆ. ಅಪ್ಪಂಗೆ ಒಪ್ಸಕ್ಕೆ ದಾರಿ ಇದೆ ಅಭಿ. ನೀನು ಈ ಟೈಮಲ್ಲಿ ಈ ಥರ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನಾವೇನಾದ್ರೂ ಮಾಡೋಣ ಕಣೋ. ಪ್ರೀತಿನೂ ನಿನಗೆ ಎಷ್ಟು ಥರ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು ಗೊತ್ತಾ? ನೀನೇ ಸರಿ ಇಲ್ಲ. ಇವತ್ತು ಅಷ್ಟೆ, ಅವಳು ನಿನಗೂ ಗೊತ್ತಾಗ್ಲಿ ಅಂತ ಯಾಕೆ ಬಂದು ಹೇಳಿದ್ಲು? ನೀನು ಅವಳನ್ನ ಪ್ರೀತಿಸ್ತಿದ್ಯೋ ಇಲ್ವೋ ಅನ್ನೋದು ಅವಳಿಗೆ ಇನ್ನೂ ಗೊತ್ತಿಲ್ಲ ಕಣೋ. ಅವಳು ಹೇಗೆ ನಿರ್ಧಾರ ತಗೋತಾಳೆ ಹೇಳು? ನೀನು ಏನು ರಿಯಾಕ್ಟ್ ಮಾಡ್ದಲ್ಲೇ ಹೋಗ್ಬಿಟ್ಟೆ. ಬಿಡು ಶಾಲಿನಿ, ಅವಳ ಜೀವನ ಯಾರು ಸರಿ ಇರಲಿ. ಅಭಿ, ಪ್ರೀತಿ ಜೀವನ ನಿನ್ ಜೊತೆಗೆ ಚೆನ್ನಾಗಿರೋದು. ಇದನ್ನ ನೀನ್ ಅರ್ಥ ಮಾಡ್ಕೋ. ನಾನು ಹೇಳೋದು ನಿನಗೆ ಗೊತ್ತಾಗ್ತಿಲ್ಲ ಶಾಲಿನಿ. ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿಂಗೆ ಗೊತ್ತಿಲ್ವಾ? ಹಾ, ಆದ್ರೆ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಅಭಿ,
ಪ್ರೀತಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಷ್ಟೇ, ಅವಳು ಎಂಗೇಜ್ಮೆಂಟ್ ಆಗಿಲ್ಲ ಇನ್ನು. ನಿನಗಿದ್ದಿದ್ದು ಒಂದೇ ಪ್ರಾಬ್ಲಮ್, ಪ್ರೀತಿ ನಿನ್ನ ಇಷ್ಟಪಡ್ತಿದ್ದವಳು ಇಲ್ವೋ ಅನ್ನೋದು ನಿನಗೆ ಗೊತ್ತಿರಲಿಲ್ಲ, ಅದಕ್ಕೆ ಹಿಂಜರಿತಿದ್ದೆ. ನನಗೆಲ್ಲ ವಿಷಯ ಗೊತ್ತಿದ್ರೂ ಅವಳೇ ನಿಂಗೆ ಡೈರೆಕ್ಟಾಗಿ ಹೇಳಲಿ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಏನೋ ಮಾಡೋಕ್ಕೋಗಿ ಅದೇನೋ ಆಗೋಯ್ತು. ಇನ್ನು ತಡ ಮಾಡಿಬಿಡ ಪ್ಲೀಸ್. ಈ ವಿಚಾರದಲ್ಲಿ ಏನಾದರೂ ಬೇಗ ನಿರ್ಧಾರ ತಗೋ. ಪ್ರೀತಿನ ಕಳ್ಕೊಬೇಡ ಕಣೋ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಏನೈತೆ ಸಿಂಧು, ಗುರ್ ಅಂತ ಇದೆಯಾ? ನೋಡಕ್ಕ, ಎಲ್ಲ ಮುಗೀತು ಅನ್ನಷ್ಟರಲ್ಲಿ ಆ ಅಭಿ ಮತ್ತೆ ಶಾಲಿನಿ ಅದೇನೋ ಸ್ಕೆಚ್ ಹಾಕೊಂಡಿದ್ದಾರೆ. ಏನ್ ಸ್ಕೆಚ್ಚು? ಅಕ್ಕ, ಅಲ್ಲಿ ಅಚ್ಯುತ್ ಅಂಕಲು ಎಂಗೇಜ್ಮೆಂಟ್ಗೆ ಅಂತ ಓಡಾಡ್ತಿದ್ದಾರೆ. ಇಲ್ಲಿ ಅಭಿ ಶಾಲಿನಿ ಆ ಎಂಗೇಜ್ಮೆಂಟ್ನ ಮುರಿಯಕ್ಕೆ ನೋಡ್ತಿದ್ದಾರೆ. ಆ ಶಾಲಿನಿಗೆ ಮಾತು ಬರ್ದೇ ಇದ್ದಾಗಲೇ ಚೆನ್ನಾಗಿತ್ತು. ನೀನ್ ಹೀಗೆ ಅರ್ಧಂಬರ್ಧ ಹೇಳಿದ್ರೆ ನನಗೆ ಏನೂ ಅರ್ಥ ಆಗಲ್ಲ. ಅದೇನು ಅಂತ ಒಂದ್ ಸ್ವಲ್ಪ ಬಿಡ್ಸ್ ಹೇಳ್ಬಾರ್ದಾ? ಅಕ್ಕ, ಆ ಶಾಲಿನಿಗಾಗ ಮಾತು ಬರ್ತಿರ್ಲಿಲ್ವಲ್ಲ, ಆಗ ಸುಮ್ಮನೆ ಇದ್ಲು. ಈಗ ಮಾತು ಬಂದಿದ್ಯಲ್ಲ, ಅಭಿ ಹತ್ರ ಎಲ್ಲ ವಿಷಯ ಹೇಳೇ ಬಿಟ್ಲು. ಅಭಿಗೆ ಪ್ರೀತಿ ಅವನನ್ನ ಇಷ್ಟಪಡ್ತಿದ್ದಾಳೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದ. ಅವಳು ಇಷ್ಟಪಡ್ತಿಲ್ಲ ಅಂದ್ಕೊಂಡು ಎಂಗೇಜ್ಮೆಂಟ್ ಆಗಲಿ ಅಂತ ಸುಮ್ಮನೆ ಇದ್ದ. ಈಗ ಶಾಲಿನಿ ಹೋಗಿ ಪ್ರೀತಿ ನಿನ್ನನ್ನು ಇಷ್ಟಪಡ್ತಿದ್ದಾಳೆ ಅಂತ ಹೇಳೇ ಬಿಟ್ಟಿದ್ದಾಳೆ. ಅದಕ್ಕೆ ಅಭಿ ಎಂಗೇಜ್ಮೆಂಟ್ನ ಹೇಗಾದರೂ ಕ್ಯಾನ್ಸಲ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಓಹೋ, ಹಾಗ ವಿಷಯ. ಡೋಂಟ್ ವರಿ ಬೇಬಿ, ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ಗೋಣ. ಅಕ್ಕ, ತುಂಬ ಚೆನ್ನಾಗಿ ಹೇಳಿದೆ, ಆದರೆ ನನಗೆ ಏನೂ ಅರ್ಥ ಆಗಲಿಲ್ಲ. ಇಲ್ಲಿ ರಂಗೋಲಿ ಯಾರು? ಜಯರಾಮ್ ಜಾಗೀರ್ದಾರ್. ಏನು, ಜಯರಾಮ್ ಅಂಕಲ?